ಪ್ರಕಾಶ್ ರಾಜ್, ವಿಜಯ್ ದೇವರಕೊಂಡ, ಪ್ರಣೀತಾ ಸುಭಾಷ್ ಎಲ್ಲ ಹೆಸರು ಕೇಳಿದಾಕ್ಷಣ ನಿಮ್ಮ ಕಿವಿ ನೆಟ್ಗಾಗಿರೋದು ನಿಜ. ಹೌದು, ಇಲ್ಲಿ ವಿಷಯ ಇದೆ. ಎಲ್ಲ ನಟ ನಟಿಯರ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ. ಎಸ್, ನಾನು ಹೇಳ್ತಿರೋ ವಿಷಯ 100% ಸತ್ಯ. ಪ್ರಕಾಶ್ ರಾಯ್ ಅಂದ್ರೆ ಅದೊಂದು ದೊಡ್ಡ ಹೆಸರು. ಹಾಗೆ ವಿಜಯ್ ದೇವರಕೊಂಡ ಕೂಡ, ಪ್ರಣೀತಾ ಕೂಡ. ಕೇವಲ ಇವರಷ್ಟೇ ಅಲ್ಲ, ಇವರೊಟ್ಟಿಗೆ 25 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಆನ್ಲೈನ್ ಬೆಟ್ಟಿಂಗ್ ವಿರುದ್ಧ ಸಮರ ಸಾರಿದವರಷ್ಟು. ಆದರೂ ಕೂಡ ಬೆಟ್ಟಿಂಗ್ ದಂಧೆ ನಿಲ್ಲೋದೇ ಇಲ್ಲ. ಇದರ ವಿರುದ್ಧ ಎಷ್ಟೋ ಜನ ಯೂಟ್ಯೂಬರ್ಸ್ ಕೂಡ ನಿಲುವು ತಗೊಂಡ್ರು ಕೂಡ ಬೆಟ್ಟಿಂಗ್ ದಂಧೆ ನಿಲ್ಲೋಕೆ ರೆಡಿ ಇಲ್ಲ. ಈಗಿರೋ ವಿಷಯ ಇಷ್ಟೇ, 25 ಜನ ತೆಲುಗು ನಟರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಯಾಕಂದ್ರೆ ಇವರೆಲ್ಲ ಬೆಟ್ಟಿಂಗ್ ಆಪ್ ಪರ ಬ್ಯಾಟ್ ಬೀಸಿದವರು. ಈ ಕಾರಣಕ್ಕೆ ಇವರೆಲ್ಲರ ಮೇಲೆ ಪ್ರಕರಣ ದಾಖಲಾಗಿದೆ. ಇವರೆಲ್ಲರಿಗೂ ಕೂಡ ಒಂದಷ್ಟು ಜನ ಅಭಿಮಾನಿಗಳಿದ್ದಾರೆ. ಅವರೆಲ್ಲ ಇವರು ಮಾಡೋ ಪ್ರಮೋಷನ್ ನೋಡಿ, ಏನಪ್ಪ ಇದು, ನಮ್ಮ ಬಾಸ್ ಪ್ರಮೋಟ್ ಮಾಡ್ತಿದ್ದಾರೆ, ನಾವು ಒಂದಾಟ ಆಡ್ಬಿಡೋಣ ಅನ್ಕೊಂಡು ಆಡ್ಬಿಡ್ತಾರೆ. ಅವರೆಲ್ಲ ಮನೆ ಮಠ ಮಾರ್ಕೊಂಡು ಬೀದಿಗೆ ಬಂದಿದ್ದಾರೆ. ಇದೇ ಕಾರಣಕ್ಕೆ ಇವರ ಮೇಲೆ ಪ್ರಕರಣ ದಾಖಲಾಗಿದೆ. ಲಕ್ಷ ಲಕ್ಷ ದುಡ್ಡು ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇವರೆಲ್ಲ ಮಾಡ್ತಿರೋದು ಬ್ರೋಕರ್ ಕೆಲಸ. ಇವರ ಮನೆ ಉದ್ಧಾರ ಆಗೋಕೆ ಬೇರೆಯವರ ಮನೆ ಹಾಳು ಮಾಡೋ ಕೆಲಸ ಮಾಡಬೇಡಿ ಅಂತ ಎಷ್ಟು ಹೇಳಿದ್ರು ಕೇಳದೇ ಇರೋ ಇವರಿಗೆ ಹಿಂಗೆ ಆಗಬೇಕು ಅಂತ ನೆಟ್ಟಿಗರು ಖುಷಿ ಪಟ್ಟಿದ್ದಾರೆ. ಇದಿಷ್ಟು ಈ ಸ್ಟೋರಿಯ ಕಂಪ್ಲೀಟ್ ರಿಪೋರ್ಟ್.